ನಮಸ್ತೆ ಎಲ್ಲರಿಗೂ ಆಲೀಸ್ ವೆಲ್ 09 ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಸಿಂಪಲ್ ಆಗಿರುವ ಹಾಗೆ ತುಂಬ ರುಚಿಯಾಗಿರೋಂಥ ಒಂದು ಬದನೆಕಾಯಿ ಗೊಜ್ಜು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಚಪಾತಿಗಾಲಿ ಅಥವಾ ದೋಸೆಗಾಲಿ ತುಂಬ ಚೆನ್ನಾಗಾಗುತ್ತೆ. ಮೊದಲನೇದಾಗಿ ಒಂದು 6 ಬದನೆಕಾಯಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಬಾಣಲಿಗೆ ತೊಳೆದಿಟ್ಕೊಂಡಿದ್ದೀನಿ, ತೊಳೆದ್ಬಿಟ್ಟು ಹೆಚ್ಚಿದ್ದು. ನಂತರ ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಕರಿಬೇವಿನ ಸೊಪ್ಪು, 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ, ಅಂದರೆ ಈರುಳ್ಳಿ ಸ್ವಲ್ಪ ಬೆಂದಿದ ನಂತರ ಬದನೆಕಾಯಿ ಹಾಕ್ಕೋಬೇಕು. ಮುಳುಗಾಯಿ ಅಂತೀವಲ್ಲ ಅದನ್ನು ಹಾಕ್ಕೋಬೇಕು. ಇದರಲ್ಲಿ ಯಾವ್ದು ಬೇಕಾದ್ರೂ ತೊಗೋಬೋದು, ಕಪ್ಪುದಾದ್ರೂ ತೊಗೊಳ್ಳಿಲ್ಲ ಅಂತಂದರೆ ಹಸಿರು ಕಲರ್ದಾದರೂ ತೊಗೋಬೋದು. ತುಂಬ ಚೆನ್ನಾಗಾಗುತ್ತೆ ಇದು. ಸೊ ಇದು ಚೆನ್ನಾಗಿ ಸ್ವಲ್ಪ ಬೇಯಲಿ. ಹಾಗೆ ಸುತ್ತ ನೋಡಿ, ಈಗ ಆಲ್ರೆಡಿ ಬೇಯ್ತಾ ಇದೆ. ಅದು ಬೇಯ್ತಾ ಇದ್ದಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ, ಬದನೆಕಾಯಿ ಕಲರು. ನಂತರ 2 ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೋಬೇಕು. ಅರಿಶಿನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳಿ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಈಗ ಟೊಮೊಟೊನು ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಇದಕ್ಕೆ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ. ಹೆವಿ ಮಸಾಲೆ ಇಷ್ಟಪಡಲ್ಲ ಅಂದ್ರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಅದನ್ನು. ದಯವಿಟ್ಟು ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರು ಹೊಸ ಚಾನಲ್ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಬೆಲ್ ಬಟನ್ ಪ್ರೆಸ್ ಮಾಡಿ. ನಾವು ಹಾಕೋ ವಿಡಿಯೋಗಳು ನಿಮ್ಮ ಮೊಬೈಲ್ ನೋಟಿಫಿಕೇಷನ್ ಬರುತ್ತೆ. ಈಗ 1 ಲೋಟದಷ್ಟು ನೀರು ತೊಗೊಂಡಿದ್ದೀನಿ, ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಆಲ್ರೆಡಿ ಗಟ್ಟಿ ಆಗ್ತಾ ಇದೆ ಗೊಜ್ಜು. ಖಾರದ ಪುಡಿ ಎಲ್ಲ ಹಾಕಿರ್ತೀವಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತಲ್ಲ, ಹಾಗಾಗಿ ಗೊಜ್ಜು ಕೂಡ ಗಟ್ಟಿ ಆಗ್ತಾ ಬರುತ್ತೆ. ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಈಗ ಇದೊಂದು 5 ಚೆನ್ನಾಗಿ ಬೆಂದಿದ ನಂತರ ಇನ್ನೇನು ಆಫ್ ಮಾಡಬೇಕು ಅನ್ನೋಷ್ಟರೊಳಗೆ ಕಾಯಿ ತುರಿ, ಅರ್ಧ ಹೋಳು ಕಾಯಿ ತುರಿನ ಹಾಕ್ಕೋಬೇಕು. ಈ ಕಾಯಿ ತುರಿನೇ ತುಂಬ ಚೆನ್ನಾಗುತ್ತೆ. ಆಲ್ಮೋಸ್ಟ್ ಇವಾಗ ರೆಡಿಯಾಗಿದೆ ಗೊಜ್ಜು, ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ಈ ಕಡೆ ಚಪಾತಿ ಕೂಡ ರೆಡಿ ಆಗ್ತದೆ. ಚಪಾತಿ ಸಾಫ್ಟಾಗಿ ಹೇಗೆ ಮಾಡೋದು ಅಂತೇಳಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹೀಗೇ ನೋಡಿ ಗೊಜ್ಜು ತುಂಬ ಚೆನ್ನಾಗಿ ರೆಡಿಯಾಗಿದೆ, ಸಖತ್ತು ಟೇಸ್ಟಿಯಾಗಿದೆ. ಅದು ದೋಸೆಗೆ ಚಪಾತಿಗೆ ಅಂತೂ ಸಖತ್ ಇಷ್ಟ, ನಮ್ಮನೆಯವ್ರಿಗಂತೂ ಭಾಳ ಇಷ್ಟ ಇದು. ಸೊ ನನ್ನ ಮಗಳೂ ರೆಡಿಯಾಗಿದ್ಲು, ಅವಳಿಗೂ ಹಾಕ್ಕೊಟ್ಟೆ. ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿದ್ಲು. ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ.